ಲೋಕಸಭಾ ಚುನಾವಣೆಯ ಘೋಷಣೆ ಹಿನ್ನೆಲೆ ಬಿಜೆಪಿ ಹೈಕಮಾಂಡ್ ರಾಜ್ಯದ 28 ಕ್ಷೇತ್ರಗಳ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರೆ ಈ ಒಂದು ಪಟ್ಟಿಯಲ್ಲಿ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ರಾಘವೇಂದ್ರ 4ನೇ ಬಾರಿಗೆ ಕಣಕ್ಕಿಳಿಯುವಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗೆ ಈಗ ಅವ್ರ ಜೊತೆ ನಾನು ಮಾತಾಡ್ತೀನಿ. ರಾಘವೇಂದ್ರ, ಮೊದಲನೇ ಬಾರಿಗೆ ಯಾರಿಗೂ ಸಿಗದಿರುವಂಥ ಅಂದರೆ ಇತ್ತೀಚಿನ ಚುನಾವಣೆಗಳಿಗೆ ಸಿಗದಿರುವಂಥ ಅವಕಾಶ 4ನೇ ಬಾರಿಗೆ ನಿಮಗೆ ಸಿಗಿದೆ. ಮೊದಲನೇದಾಗಿ ಯಾವ ಥರ ಇದು ನೀವು ಬಣ್ಣಿಸ್ತೀರಾ? ಮೊದಲದಾಗಿ ನಮ್ಮ ಗೌರವಾನ್ವಿತ ಕೇಂದ್ರದ ಮತ್ತೆ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳಿಗೆ ಕೃತಜ್ಞತೆಯನ್ನು ಮೊದಲದಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಯೋಗ ನನಗೆ ಈ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಮತ್ತೊಮ್ಮೆ ಅವಕಾಶವನ್ನು, 4ನೇ ಬಾರಿಗೆ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶವನ್ನು ಸಂಘಟನೆ ನನಗೆ ಇವತ್ತು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. 100ಕ್ಕೆ 100 ಅವರ ನಿರೀಕ್ಷೆ ತಕ್ಕಂತೆ ಈ ಒಂದು ಚುನಾವಣೆಯನ್ನು ಎದುರಿಸಿ ಮೋದಿಜಿಯವರ ಸಂಕಲ್ಪ ಏನಿದೆ 370+ ಸೀಟ್ಸ್ಗಳು ಗೆಲ್ಲಬೇಕು ಅಂತ ಏನಿದೆ, ನಮ್ಮ ಶಿವಮೊಗ್ಗ ಕ್ಷೇತ್ರನ ಕೂಡ ಕೊಡುಗೆಯಾಗಿ ಕೊಡುವಂಥ ದಿಕ್ಕಿನಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅದಕ್ಕೆ ಕಾರಣ ಗೌರವಾನ್ವಿತ ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮಗಳು, ನಮ್ಮ ಸಂಘಟನೆ ಶಕ್ತಿ, ಸಿದ್ಧಾಂತ, ನಮ್ಮ ಕಾರ್ಯಕರ್ತರ ಪರಿಶ್ರಮ. 2009, 2014, 2018 ಉಪಚುನಾವಣೆ ಅದೆರಡೂ ಸೇರಿದೆ. ಈ ಸರಿ 2024 ಚುನಾವಣೆ ಏನು ಬದಲಾವಣೆ ಅನಿಸ್ತದೆ ನಿಮಗೆ? ಮತ್ತೆ ಸಿದ್ಧತೆ ಯಾವ ಥರ ಇದೆ? ಒಂದು ಮತದಾರರಿಗೆ ಯಾವುದೇ ಒಬ್ಬ ವ್ಯಕ್ತಿ ಒಂದ್ ಕಡೆಗೆ ಮೋದಿಜಿಯವರ ಆಶೀರ್ವಾದ, ನಮ್ಮ ಸಂಘಟನೆ ಬಗ್ಗೆ ಇರುವಂಥ ವಿಶ್ವಾಸ ಒಂದ್ ಕಡೆಗಾದ್ರೆ, ಒಬ್ಬ ಅಭ್ಯರ್ಥಿಯಾಗಿ ಅವ್ರ ಬಗ್ಗೆ ವಿಶ್ವಾಸ ಮೂಡಬೇಕಾಗತ್ತೆ. ತಾವೇ ಗಮನಿಸಿ, ನಮ್ಮ ಕ್ಷೇತ್ರದಲ್ಲಿ ಒಂದೊಂದು ಚುನಾವಣೆಯಲ್ಲೂ ಕೂಡ ಚುನಾವಣೆಯ ಅಂತರ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಹೋದ ಬಾರಿ ಚುನಾವಣೆಯಲ್ಲಿ 2,60,000 ಅಂತರದಲ್ಲಿ ಸ್ಟ್ರೈಟ್ ಫೈಟಲ್ಲೂ ಕೂಡ ಜನ ಆಶೀರ್ವಾದನ ಮಾಡಿದ್ದಾರೆ. ಈ ರೀತಿ ಸಂಘಟನೆ, ಮೋದಿಜಿಯವರ ಹಾರೈಕೆ ಪ್ಲಸ್ ಅಭ್ಯರ್ಥಿಗಿರುವಂಥ ಕೆಲವು ಸ್ವಾರ್ಥರಹಿತ ಕೆಲಸವನ್ನು ಮಾಡಬೇಕು ಅಂತ ಇದ್ದಾಗ ಜನ ಸಹಜವಾಗಿ ಗುರುಸುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಈ ಬಾರಿ ಮತ್ತು ಸಾಕಷ್ಟು ಕೆಲಸಗಳಾಗಿದೆ. ಮೊದಲೇ ಬಾರಿ ಮೋದಿಜಿಯವರ ಸರ್ಕಾರ ಆಡಳಿತಕ್ಕೆ ಬಂದಾಗ ಹಿಂದಿನ UPA ಸರ್ಕಾರದ ಮಾಡಿದಂಥ ತಪ್ಪುಗಳನ್ನು ಸರಿ ಮಾಡಲಿಕ್ಕೆ, ದೇಶವನ್ನು ಸರಿದಾರಿ ತೆಗೆದುಕೊಂಡು ಹೋಗ್ಲಿಕ್ಕೆ ಟೈಮ್ ಬೇಕಾಯಿತು. 2ನೇ ಬಾರಿಗೆ ಪ್ರಧಾನಮಂತ್ರಿಗಳಾದಾಗ ಇಂಥ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಆರ್ಥಿಕವಾಗಿ ಇಡೀ ದೇಶದಲ್ಲಿ ಇವತ್ತು ಸಂಕಷ್ಟ ಇದ್ದಂಥ ಸಂದರ್ಭದಲ್ಲೂ ಕೂಡ ಭಾರತದ ಒಂದು ಆರ್ಥಿಕ ಶಕ್ತಿನ ಯಾವ ರೀತಿ ಉಳಿಸ್ಕೊಂಡು ಇವತ್ತು ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಇದನ್ನು ನೋಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಆ ಚುನಾವಣೆಯಲ್ಲಿ ಮತದಾರ ಮೇಲೆ ಪರಿಣಾಮ ಬೀರುವಂಥ ವಿಚಾರಗಳಾಗತ್ತೆ. ಹಾಗಾಗಿ ಇನ್ನು ಬರ್ತಾ ಈಗ ಮೊದಲನೇ ಬಾರಿಗೆ ತೆಗೆದುಕೊಂಡಂಥ ನಮ್ಮ BJPಯ ಲೋಕಸಭಾ ಸದಸ್ಯರು 2ನೇ ಬಾರಿಗೆ ತೆಗೆದುಕೊಂಡಂಥ ಕ್ಷೇತ್ರ ಅಂದರೆ, ಮೊದಲನೇ ಬಾರಿಗೆ ನಾವು 292 ಈ ರೀತಿ ಗೆದ್ದಿದ್ವಿ, 2ನೇ ಬಾರಿಗೆ 302 ಗೆದ್ದಿದ್ವಿ. ನೆಕ್ಸ್ಟ್ ಈಗ ನಡೆಯುವಂಥ ಚುನಾವಣೆಯಲ್ಲಿ 370 ಗುರಿಯನ್ನು ಇಟ್ಕೊಂಡಿದ್ದಾರೆ. ಅಂದರೆ ಆ ವಿಶ್ವಾಸ ಇವತ್ತು ಮತದಾರರಲ್ಲೂ ಹೆಚ್ಚಾಗ್ತಾ ಇದೆ, ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಆಗ್ತಾ ಇದೆ, ಪಕ್ಷದ ನಾಯಕರಲ್ಲೂ ಕೂಡ ಆಗ್ತಾ ಇದೆ. ಹಾಗೆ ಇದ್ರ ಪ್ರತಿಫಲ ಆ ಒಂದು ಟಾರ್ಗೆಟನ್ನು ರೀಚ್ ಆಗ್ತೀವಿ. ಇದು ಹಿಂದಿನ ಒಂದು ಇವತ್ತಿನ ಒಂದು ವ್ಯತ್ಯಾಸಗಳನ್ನ ನಾವು ಗುರುತಿಸಿರೋದು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸ್ಟ್ರೈಟ್ ಫೈಟ್ ಆಗತ್ತಾ ಅಥವಾ ತ್ರಿಕೋನ ಸ್ಪರ್ಧೆ ಆಗತ್ತಾ? ಅದೇನೋ ನಿಮ್ಮ ರಾಘಣ್ಣನ ಒಂದು ನಕ್ಷತ್ರ ಇದೆಯೇನೋ ಗೊತ್ತಿಲ್ಲ. ಶಿಕಾರಿಪುರದಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆ ಕೂಡ ಸ್ಟ್ರೈಟ್ ಫೈಟ್ ಆಯಿತು. ಈ 3 ಲೋಕಸಭಾ ಚುನಾವಣೆ ಕೂಡ ಸ್ಟ್ರೈಟ್ ಫೈಟ್ ಆಗಿದೆ. ಸೊ ಇದು ಕೂಡ ಸ್ಟ್ರೈಟ್ ಫೈಟ್ ಆಗ್ಬೋದು ಅಂತ ಅನ್ಸುತ್ತೆ ಸರ್. ಈಗ ಸಹಜವಾಗಿಯೇ ಹಾವೇರಿ ಕ್ಷೇತ್ರದ ಆಕಾಂಕ್ಷೆಯಾದಂಥ ಒಂದು ಕಾಂತೇಶ್ವರಿಗೆ ಟಿಕೆಟ್ ವಂಚಿತ ಆಗಿರೋದ್ರ ಬಗ್ಗೆ ಈಶ್ವರಪ್ಪನವರು ಒಂದೀಗ ಅಸಮಾಧಾನ ವ್ಯಕ್ತಪಡಿಸ್ತಿರೋದು. ಮತ್ತೆ ಮುಂದಿನ ದಿನಗಳಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಕೆ ನನ್ನ ಬೆಂಬಲಿಗರು ಮತ್ತೆ ನನ್ನ ಏನು ಟಿಕೆಟ್ ವಂಚಿತರ ಅವರೆಲ್ಲ ಒತ್ತಡ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ನಿರೀಕ್ಷೆ ಮಾಡಿದರೆ ಈ ಥರದ್ದು ಮತ್ತೆ ಇದಕ್ಕೆ ಏನು ಪರಿಹಾರ ಅಂತ ಹೇಳ್ಬಿಟ್ಟು ಅಂತ ಅವಕಾಶಗಳು ಸಿಗಬೇಕಾಗಿತ್ತು. ಆದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಸಿಗ್ಲಿಲ್ದಾಗ ಸಹಜವಾಗಿ ನೋವಾಗೋದು ಸಹಜ. ಯಾವತ್ತೂ ಕೂಡ ಗೌರವಾನ್ವಿತ ಈಶ್ವರಪ್ಪನವರು, ಆ ಕುಟುಂಬ, ಹಿಂದುತ್ವ, BJP ಈ ಒಂದು ಚೌಕಟ್ಟಿಂದ ಯಾವತ್ತೂ ಕೂಡ ಹೊರಗಡೆ ಚಿಂತನೆ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ನೋವು ಆದಾಗ ಈ ರೀತಿ ಅನೇಕ ವಿಚಾರಗಳನ್ನು ಹಂಚಿಕೊಂಡಿರುವಂಥದ್ದು ಉದಾಹರಣೆಗಳು ಸಾಕಷ್ಟು ಇದೆ. ವಿಶ್ವಾಸ ಇದೆ, ಇನ್ನೊಂದು 2-3 ದಿನದಲ್ಲಿ ಇದೆಲ್ಲದೂ ಕೂಡ ತಿಳಿಯಾಗ್ಬೋದು ವಿಶ್ವಾಸ ಇದೆ. 4ನೇ ಬಾರಿ ನೀವು ಎದುರಿಸ್ತಿರುವಂಥ ಏನು ಚುನಾವಣೆ, ಅದೇ ರೀತಿ ನಿಮ್ಮ ಎದುರಾಳಿ ಕಾಂಗ್ರೆಸ್ನವರು ಅವ್ರಿಗೆ 2ನೇ ಚುನಾವಣೆ. ಸೊ ಏನು ನಿಮಗೆ ವ್ಯತ್ಯಾಸ ಅನಿಸ್ತಿರೋಂಥದ್ದು? ಸರ್, ಒಂದು ನನಗೆ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ ಸರ್. ಯಾಕೆಂದರೆ ನಾವು ನಮ್ಮ ಬಗ್ಗೆ ವಿಶ್ವಾಸ ಇಟ್ಕೊಂಡಿರೋದು ನಾವು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳನ್ನ, ವಿರೋಧ ಪಕ್ಷದಲ್ಲಿ ಯಾರಿದ್ದಾರೆ ಅನ್ನೋದು ಕೂಡ ನಾವು ಯೋಚನೆ ಮಾಡಿದೆ. ನಾವು ಮಾಡಿದಂಥ ಪಾಸಿಟಿವ್ಸ್ ಏನು ವಿಚಾರಗಳೇನಿದೆ ಅದನ್ನು ಜನರ ಮುಂದೆ ತೊಗೊಂಡು ಹೋಗುವಂಥ ವಿಚಾರಗಳಿದ್ದಾಗ ನಮಗೆ ಹೋದ ಬಾರಿಗಿಂತ ಈ ಬಾರಿ ಅನೇಕ ವಿಚಾರಗಳು ಪಾಸಿಟಿವ್ ಇರುತ್ತೆ. ಯಾವುದೇ ಒಬ್ಬ ಒಂದು ಚುನಾವಣೆ ಹೋದಾಗ ಪ್ಲಸ್ ಆ್ಯಂಡ್ ಮೈನಸ್ ಇರುತ್ತೆ. ನಮಗೆ ಮೈನಸ್ಗಿಂತ ಪ್ಲಸ್ ಹೆಚ್ಚಿಗೆ ಇದೆ ಈ ಬಾರಿ ಹೋದ ಬಾರಿಗಿಂತ. ಹಾಗಾಗಿ ಈ ವಿಚಾರಗಳನ್ನು ತೆಗೆದುಕೊಂಡು, ಅದು ಅಭಿವೃದ್ಧಿ ಕಾರ್ಯ ಇರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಂಥ ಒಂದು
ವಿಶ್ವಗುರು ಆಗಿ ಭಾರತ ಇವತ್ತು ಹೆಜ್ಜೆ ಇಡ್ತಾ ಇರೋದು ವಿಚಾರಗಳಿರ್ಬೋದು, ಇದೆಲ್ಲದೂ ಕೂಡ ನಮಗೆ ಈ ಬಾರಿ ಚುನಾವಣೆಯಲ್ಲಿ ಪ್ಲಸ್ ಆಗುತ್ತೆ. ಸೊ ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಈಗಾಗಲೇ ಕಣಕ್ಕೆ ಇಳಿದ್ಬಿಟ್ಟು ಸಿದ್ಧತೆ ನಡೆಸುವಂತಹ BY ರಾಘವೇಂದ್ರ ಅವರ ಒಂದು ಕಾನ್ಫಿಡೆಂಟ್ ಮಾತುಗಳು. ಈ ಚುನಾವಣೆಯಲ್ಲಿ ಕೂಡ ನಾನು ಅತ್ಯಂತ ಹೆಚ್ಚಿನ ಲೀಡ್ಗಳಲ್ಲಿ ಗೆದ್ದುಬಿಟ್ಟು ಮಕ್ಕಕ್ಕೆ ನಾನು 400+ ಏನು ಟಾರ್ಗೆಟ್ ಇದೆ ಅದಕ್ಕೆ ನನ್ನ ಕೊಡುಗೆ ನೀಡ್ತೀನಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.